ಹಲೋ ಗೈಸ್, ಸಿ ಡಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ನಾವು ಅಂದರೆ ಮಂಗಳೂರಿನ ಸ್ಪೆಷಲ್ ಅಂತ ಹೇಳ್ಬೋದು, ಮರುವೈ ಪುಂಡಿ ಅಂತ ಹೇಳ್ತೇವೆ ನಾವು. ಕಪ್ಪೆ ಚಿಪ್ಪು ಅಂದರೆ ಪುಂಡಿ ಜೊತೆಗೆ ಮಾಡಿ ಅಂದರೆ ಮಿಕ್ಸ್ ಮಾಡಿ ಒಂದು ಮಾಡುವ ರೆಸಿಪಿ. ಸೊ ಇಲ್ಲಿ ನಾವು ಕಪ್ಪೆ ಚಿಪ್ಪು ತಗೊಂಡಿದ್ದೇವೆ. ಇದು ಸ್ವಲ್ಪ ಸ್ಮಾಲ್ ಸೈಜ್ ಕಪ್ಪೆ ಚಿಪ್ಪು. ಸೊ ಇದನ್ನು ಒಂದು 2 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡಬೇಕು. ಯಾಕಂದರೆ ಅದರಲ್ಲಿದ್ದ ಮರಳೆಲ್ಲ ಅದು ಸಪ್ರೇಟ್ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ಅಕ್ಕಿಯನ್ನು ಕೂಡ ನಾವು ನೆನೆಸಿಡಬೇಕು. ಅಂದರೆ ಒಂದು ಬೆಳಿಗ್ಗಾದರೂ ನೆನೆಸಿಡಬೇಕು. ಸೊ ಈ ಅಕ್ಕಿಯನ್ನು ಒಳ್ಳೇದು ಮಾಡಿ ತೊಳಿಬೇಕು. ಇದರಲ್ಲಿ ಬಾಯ್ಲ್ಡ್ ರೈಸ್ ಹಾಗೂ ವೈಟ್ ರೈಸ್ ಉಂಟು. ಸೊ ಇದು ವೈಟ್ ರೈಸ್ ನಿಮಗೆ ರೇಷನ್ ಇದ್ದು ಅಂದರೆ ವೈಟ್ ರೈಸ್ ಅಥವಾ ನಾವು ದೋಸೆ ಮಾಡುವ ವೈಟ್ ರೈಸ್ ಕೂಡ ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ಈಗ ಇಲ್ಲಿ ಕಪ್ಪೆ ಚಿಪ್ಪನ್ನು ಕೂಡ ಒಳ್ಳೇದು ಮಾಡಿ ತೊಳಿಬೇಕು. ಅಂದರೆ ಅದರಲ್ಲಿ ಎಷ್ಟು ಮರಳುಂಟು ಅದು ಎಲ್ಲ ಹೋಗಬೇಕು. ಸೊ ಇಲ್ಲದ್ರೆ ಮತ್ತು ಗ್ರೇವಿ ಮಾಡುವಾಗ ಅದರಲ್ಲೆಲ್ಲ ಮರಳಾಗ್ತದೆ. ಸೊ ಹಾಗೆಯೇ ಅಕ್ಕಿಯನ್ನು ಕೂಡ ಒಳ್ಳೇದು ಮಾಡಿ ತೊಳಿಬೇಕು. ಇನ್ನಿದನ್ನು ಅಕ್ಕಿಯನ್ನು ಗ್ರೈಂಡ್ ಮಾಡಬೇಕು. ಅಂದರೆ ಸ್ವಲ್ಪ ನೀರು ಹಾಕಿದರೆ ಓಕೆ, ಅದನ್ನು ಅಂದರೆ ಗಟ್ಟಿ ಪೇಸ್ಟ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಇದು ಗ್ರೈಂಡ್ ಮಾಡುವ. ಅದಕ್ಕೆ ನಾವು ಸ್ವಲ್ಪ ಅಂದರೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸುವ. ಸೊ ಇಲ್ಲಿ ಸ್ಟೀಮಿಗೋಸ್ಕರ ಪ್ರೀ ಹೀಟಿಗೆ ಇಡ್ಲಿ ಪಾತ್ರೆಯನ್ನು ಇಟ್ಟಿದ್ದೇವೆ. ಸೊ ನಿಮಗೆ ಅದು ನೇರಳೆ ಕಲ್ಲರ್ ಮೊನ್ನೆ ಗಟ್ಟಿ ಮಾಡಿದ್ದು ಕಲ್ಲರ್ ಬಂದಿದೆ ಅದಕ್ಕೆ. ಸೊ ಹಾಗೆಯೇ ನೋಡ್ಬೋದು. ಹೀಗೆ ತಿಕ್ ಪೇಸ್ಟ್ ಮಾಡಬೇಕು. ಇನ್ ಕೇಸ್ ತಿಕ್ಕಾಗದಿದ್ದರೆ ಅಂದರೆ ಸ್ವಲ್ಪ ನೀರಾದರೆ ಅದನ್ನು ಸ್ವಲ್ಪ ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಅಂದರೆ ಒಂದು 5 ನಿಮಿಷ ಇಟ್ಟರೆ ಅದು ಗಟ್ಟಿಯಾಗುತ್ತೆ. ಸೊ ಹಾಗೆಯೇ ನಾವಿಲ್ಲಿ ಇದನ್ನು ಈಗ ಬಾಳೆ ಎಲೆಯನ್ನು ಇಟ್ಟಿದ್ದೇವೆ. ಇಲ್ಲದ್ರೆ ಅದು ಅದಕ್ಕೆ ಅಂಟುತ್ತೆ, ಅದಕ್ಕೋಸ್ಕರ ಹಿಟ್ಟಲ್ಲ. ಸೊ ಅದಕ್ಕೆ ಬಾಳೆ ಎಲೆ ಮೇಲೆ ಇಟ್ಟರೆ ನಿಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಸೊ ನಾನು ಫಸ್ಟಿಗೆ ಇಲ್ಲಿ ಅಂದರೆ ಶೇಪ್ ಕೊಡ್ತಿಲ್ಲ, ಸ್ವಲ್ಪ ಚಿಕ್ಕದು ಮಾಡಿ ಇಡ್ತಿದ್ದೇನೆ. ಅಂದರೆ ಕೆಲವರು ಅದನ್ನು ದೊಡ್ಡದು ಮಾಡಿ ಇಟ್ಟು ಅಂದರೆ ಉಂಡೆ ಥರ ಮಾಡಿ ಮತ್ತು ಅದನ್ನು ಕಟ್ ಮಾಡಿ ಹಾಕ್ತಾರೆ. ಸೊ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು. ಸೊ ಚಿಕ್ಕ ಹೀಗೆ ಉಂಡೆ ಟೈಪ್ ಮಾಡಿದರೆ ಅದನ್ನೇ ಡೈರೆಕ್ಟ್ ಹಾಕ್ಬೋದು. ಸೊ ಹಾಗೆಯೇ ಗ್ರೇವಿ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಟಿದ್ದೇವೆ. ಅದಕ್ಕೆ ಸ್ವಲ್ಪ ಹುಳಿ ಮತ್ತು ಮೆಣಸು,
ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಹಾಗೆಯೇ ಸ್ವಲ್ಪ ಮೆಂತೆ. ಮತ್ತು ಇದಕ್ಕೆ ಪೇಸ್ಟ್ ಮಾಡುವಾಗ ಸ್ವಲ್ಪ ಈರುಳ್ಳಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿ. ಸೊ ಇದನ್ನು ಒಳ್ಳೇದು ಮಾಡಿ ಪೇಸ್ಟ್ ಮಾಡುವ. ಸೊ ನೋಡ್ಬೋದು ಇದು ಹಾಫ್ ಕುಕ್ ಆಗಿದೆ. ಸೊ ಅದನ್ನು ಸೈಡಿಗೆ ಮಾಡಿ ನಾನು ಇನ್ನೊಂದು ರೌಂಡ್ ಹಾಕ್ತಿದ್ದೇನೆ. ನಿಮಗೆ ಮೇಲೆ ಮೇಲೆ ಕೂಡ ಹಾಕ್ಬೋದು, ಏನಾಗಲ್ಲ. ಬಟ್ ನಾನು ಇಲ್ಲಿ ಸಪ್ರೇಟ್ ಮಾಡ್ತಿದ್ದೇನೆ, ಅಂದರೆ ಸ್ವಲ್ಪ ಬೆಂದ ಮೇಲೆ ಅದನ್ನು ಸೈಡಿಗೆ ಹಾಕಿ ಪುನಃ ಹೊಸತ್ತಿಟ್ಟು ಹಾಗೆ ಮಾಡ್ತಿದ್ದೇನೆ. ಸೊ ನಾನು ಮತ್ತೊಮ್ಮೆ ಮಾಡುವಾಗ ನೋಡ್ಬೋದು ಕೈಯಲ್ಲಿ ಶೇಪ್ ಕೊಟ್ಟು ಅದನ್ನು ರೌಂಡ್ ಮಾಡಿ ಹಾಕಿದ್ದೇನೆ. ಸೊ ಹೀಗೆ ಕೂಡ ಟೈಮ್ ಇದ್ದರೆ ಮಾಡ್ಬೋದು. ಸೊ ಈಚೆಯಿಂದ ಈಗ ಕಪ್ಪೆ ಚಿಪ್ಪನ್ನು ಕೂಡ ಬೇಯಿಸಬೇಕು. ಫಸ್ಟಿಗೆ ಬೇಯಿಸಿ ಮತ್ತೆ ಗ್ರೇವಿಗೆ ಆ್ಯಡ್ ಮಾಡೋದು. ಕೆಲವರು ಅರ್ಧ ಕಟ್ ಮಾಡಿ ಹಾಕ್ತಾರೆ. ಸೊ ಅದು ನಿಮಗೆ ಡಿಪೆಂಡ್, ನಿಮಗೆ ಹೇಗೆ ಮಾಡಲಿಕ್ಕೆ ಉಂಟು ಹಾಗೆ. ಸೊ ನೋಡಿ ಎಲ್ಲ ಕಪ್ಪೆ ಚಿಪ್ಪು ಕೂಡ ಓಪನ್ ಆಗಿದೆ. ಸೊ ಇಷ್ಟು ಕುಕ್ ಆದರೆ ಸಾಕು. ಗ್ರೇವಿಗೆ ಇಲ್ಲಿ ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ, ನಿಮಗೆ ಗೀ ಕೂಡ ಯೂಸ್ ಮಾಡ್ಬೋದು. ಸೊ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಇಲ್ಲಿ ಕರಿಬೇವು ಹಾಗೆಯೇ ಸ್ವಲ್ಪ ಈರುಳ್ಳಿಯನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು ಅದನ್ನು. ಅದಾದ್ಮೇಲೆ ಇನ್ನು ಇದಕ್ಕೆ ನಾವು ಮಾಡಿರುವಂಥ ಪೇಸ್ಟ್ ಹಾಕಿದರೆ ಆಯಿತು. ಗ್ರೇವಿಯನ್ನು ಸ್ವಲ್ಪ ಮಾಡುವಾಗ ತಿಳುವೆ ಮಾಡಿ ನೀರು ಅದಕ್ಕೆ ಆ್ಯಡ್ ಮಾಡಿ, ಯಾಕಂದರೆ ಅದು ಮತ್ತೆ ನಿಮಗೆ ತುಂಬ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಿಳು ಇಟ್ಟರೆ ಒಳ್ಳೆಯದು. ಇದು ಪೇಸ್ಟ್ ಮಾಡುವಾಗ ತುಂಬ ಸ್ಮೂತ್ ಪೇಸ್ಟ್ ಮಾಡಬೇಕಂತ ಇಲ್ಲ.
ಇನ್ನಿದಕ್ಕೆ ನಾವು ಮಾಡಿರುವಂಥ ಪುಂಡಿಯನ್ನು ಹಾಕಿದರೆ ಆಯಿತು. ಸೊ ಕನ್ನಡದಲ್ಲಿ ಪುಂಡಿಗೆ ಪುಂಡಿ ಹೇಳುತ್ತಾರೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಸೊ ನಾನಿಲ್ಲಿ ಪುಂಡಿ ಅಂತಲೇ ಹೇಳ್ತಿದ್ದೇನೆ. ಸೊ ಕುದಿ ಬಂದಮೇಲೆ ಪುನಃ ಮತ್ತೆ ಕಪ್ಪೆ ಚಿಪ್ಪನ್ನು ಹಾಕಿದರೆ ಆಯಿತು. ಸೊ ಇಲ್ಲಿಗೆ ನಮ್ಮದು ಮರುವೈ ಪುಂಡಿ ರೆಡಿ ಆಯಿತು. ಸೊ ಸ್ವಲ್ಪ ಅರಶಿನ ಹುಡಿ ಹಾಕಿದ್ದೇವೆ. ಸೊ ಗ್ರೈಂಡ್ ಮಾಡುವಾಗ ಹಾಕಬೇಕಿತ್ತು, ಸೊ ಸ್ಕಿಪ್ ಆಯಿತು ಒಂದು. ಸೊ ಈಗ ಲಾಸ್ಟಿಗೆ ಹಾಕ್ತಿದ್ದೇವೆ, ಅದು ಯಾವಾಗ ಕೂಡ ಹಾಕ್ಬೋದು, ಆದರೆ ನೀವು ಗ್ರೈಂಡ್ ಮಾಡುವಾಗ ಒಂದು ಹಾಕಿ. ಸೊ ನಾನಿಲ್ಲಿ ಲಾಸ್ಟಿಗೆ ಆ್ಯಡ್ ಮಾಡಿದ್ದೇನೆ. ಸೊ ಇವತ್ತಿನ ಈ ಮರುವೈ ಪುಂಡಿ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.